ಶಾಂತಲ ಕಿಚನ್. ಈ ದಿನ ನಾವು ಕೇಸರಿ ಬಾತನ್ನು ಮಾಡೋಣ. ಕೇಸರಿ ಬಾತ್ ಅಂದರೆ ಮಾಮೂಲಿ ಪೈನಾಪಲ್ ಹಾಕಿ ಮಾಡ್ತಾರೆ, ಆದರೆ ಜನರಲ್ಲಾಗಿ ನಾನಿವತ್ತು ಬಾಳೆಹಣ್ಣನ್ನು ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಚುಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಮಾಗಿರುವಂಥದ್ದು, ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂಥದ್ದು ತೊಗೊಂಡ್ರೆ ಇದ್ರ ಫ್ಲೇವರು ಚೆನ್ನಾಗಿರುತ್ತೆ. ಅದರಿಂದ ನಾನು ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಕೇಸರಿ ಬಾತನ್ನ ಮಾಡೋಣ. ಈಗ ಒಲೆ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನು 1 ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಅದರಲ್ಲೇ ರವೆನ ಹುರ್ಕೊಳ್ಳೋದ್ರಿಂದ ಇನ್ನೂ 1 ಸ್ಪೂನ್ ತುಪ್ಪನ ಸೇರಿಸೋಣ. ಒಟ್ಟು ನಾನು 2 ಸ್ಪೂನ್ ಹಾಕಿದ್ದೀನಿ. ಇವಾಗ ತುಪ್ಪ ಮೆಲ್ಟ್ ಆಗ್ತಾಯಿದೆ, ಕರಗ್ತಾಯಿದೆ. ಈಗ ಅದಕ್ಕೆ ನಾನು ತೊಗೊಂಡಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಇದಕ್ಕೆ ಫ್ರೈ ಮಾಡ್ಕೊಳ್ತೀನಿ. ದ್ರಾಕ್ಷಿ ಗೋಡಂಬಿ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಹಾಕ್ಕೊಳ್ಳಿ, ಇಷ್ಟು ಅಷ್ಟು ಅಂತೇನಿಲ್ಲ. ನೋಡಿ, ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ. ದ್ರಾಕ್ಷಿಗಳು ನೋಡಿ ಯಾವ ರೀತಿ ತುಪ್ಪದಲ್ಲಿ ಉಪ್ಕೊಂಡಿದೆ. ಈಗ ಅದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಈಗ ಉಳಿದ ತುಪ್ಪಕ್ಕೆ ನಾನು ಇಲ್ಲಿ 50 ಗ್ರಾಮಷ್ಟು ರವೆ ತೊಗೊಂಡಿದ್ದೀನಿ. ಇದು ಉಪ್ಪಿಟ್ಟು ರವೆ, ಮೀಡಿಯಮ್ ರವೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ತುಪ್ಪದಲ್ಲಿ ಸ್ವಲ್ಪ ರವೆನ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ, ಅದು ರವೆದ ಹಸಿ ಸ್ಮೆಲ್ಲು ಹೋಗಿ ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ರವೆನ ಈಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಈಗ ರವೆ ಹುರಿದಿದ್ವಲ್ಲ, ಅದಕ್ಕೇ ನಾವು ಈಗ ನೀರನ್ನು ಸೇರಿಸೋಣ. ನಾನು ರವೆ ಎಷ್ಟು ತೊಗೊಂಡಿದ್ದೀನಿ ಅದನ್ನು 2/2 ನೀರು ತೊಗೊಂಡಿದ್ದೀನಿ. ಈಗ ನೀರು ಸ್ವಲ್ಪ ಬಿಸಿಯಾಗಲಿ, ಕುದೀಲಿ. ಈಗ ಈ ಬಾಳೆಹಣ್ಣ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಇಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೀರು ಕಾಯ್ತಾ ಇದೆಯಲ್ಲ, ಈಗ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂಥ ಬಾಳೆಹಣ್ಣನ್ನು ಸೇರಿಸೋಣ. ಬಾಳೆಹಣ್ಣು ನೀರು ಜೊತೆ ಕುದೀಲಿ. ಈಗ ಬಾಳೆಹಣ್ಣು ಹಾಕಿದ್ದೀವಲ್ಲ, ನೀರು ಸಹಿತ ಅದು ಕೂಡ ಕುದೀತಾ ಇದೆ. ಬಾಳೆಹಣ್ಣಿನ ಫ್ಲೇವರ್ ನೀರಿಗೆ ಬಿಟ್ಕೊಂಡಿದೆ. ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಆ ರವೆನ ಮಿಕ್ಸ್ ಮಾಡೋಣ. ಸ್ವಲ್ಪನೇ ಮಿಕ್ಸ್ ಮಾಡಿ ಕೆದಕ್ತಾ ಇರೋಣ. ಈಗ ರವೆ ಬೆಂದು ನೀರನ್ನೆಲ್ಲ ಹೀರ್ಕೊಡುತ್ತೆ. ನಾನು ಇದಕ್ಕೆ ಫುಡ್ ಕಲರ್ ಯಾವುದೂ ಬಳಸ್ತಾ ಇಲ್ಲ. ನಾನು ಸ್ವಲ್ಪ ಅದಕ್ಕೆ ಸಲುವಾಗಿ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಎಲ್ಲೋ ಇಷ್ಟಾಗಿ ಬರುತ್ತೆ. ನೀವು ಬೇಕು ಅಂದರೆ ಕೇಸರಿ ಕಲರ್ದು ಫುಡ್ ಕಲರ್ನೂ ಕೂಡ ಯೂಸ್ ಮಾಡ್ಬೋದು. ನಾನು ಅದರ ಬದಲಾಗಿ ಸ್ವಲ್ಪ ಅರಿಶಿಣನೇ ಹಾಕಿದ್ದೀನಿ. ರವೆ ಬೆಂದು ನೀರನ್ನೆಲ್ಲ ಇಟ್ಕೊಂಡಿದ್ದೆ, ಅಬ್ಸರ್ವ್ ಮಾಡಿದ್ದೆ. ಈಗ ಅದಕ್ಕೆ ನಾನು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಾನು ರವೆನ 50 ಗ್ರಾಮ್ ತೊಗೊಂಡಿದ್ದೆ, ಸಕ್ಕರೆನ 100 ಗ್ರಾಮ್ ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೋದು. ಸ್ವೀಟು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಹಾಕ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ. ಸ್ವಲ್ಪ ಸ್ವೀಟು ಮೈಲ್ಡಾಗಿ ತಿಂತಾರೆ ಕೆಲವರು ಸ್ವೀಟ್ ಹೆಚ್ಚಾಗಿರಲಿ ಅಂತ ಹೇಳ್ತಾರೆ, ಅದು ನಿಮ್ಮ ಇಚ್ಛೆ. ಈಗ ಸಕ್ಕರೆ ಕರಗಿ ಮೆಲ್ಟಾಗಿ ಎಲ್ಲ ರವೆ ಸಕ್ಕರೆ ಎಲ್ಲ ಕೂಡ ಹೊಂದ್ಕೊಳ್ಳಿ. ನೋಡಿ, ಸಕ್ಕರೆ ಕರಗಿದೆ. ಈಗ ರವೆ ಸಕ್ಕರೆ ಎರಡೂ ಕೂಡ ಕೂಡಿಕೊಂಡು ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಇನ್ನೊಂದು 2-3 ನಿಮಿಷ ಇದು ಬೆಂದರೆ ಅದಾಗಿದ್ದದೆ ಕೇಸರಿ ಬಾತು ರೆಡಿಯಾಗುತ್ತೆ, ಗಟ್ಟಿಯಾಗುತ್ತೆ. ನಾನು ಬರೀ ಕೇವಲ 2 ಸ್ಪೂನ್ ತುಪ್ಪನ ಮಾತ್ರ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಇದೆಲ್ಲ ಇನ್ನೊಂದು ಸ್ವಲ್ಪ ಹೊಂದ್ಕೊಂಡು ಬೆಂದ ಮೇಲೆ ಇನ್ನೊಂದು ಸ್ಪೂನು ಅಥವಾ 2 ಸ್ಪೂನು ಹಾಕೋಣ. ಇದು ಇನ್ನೊಂದು ಸ್ವಲ್ಪ 1-2 ನಿಮಿಷ ಕುದೀಲಿ. ನೋಡಿ, ಎಲ್ಲ ಹೊಂದ್ಕೊಂಡು ಬೆಂದಿದೆ, ಬಾಣಲಿನೂ ಬಿಡ್ತಾಯಿದೆ. ಈಗ ಇದಕ್ಕೆ ನಾವು ಹುರ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಸೇರಿಸೋಣ. ದ್ರಾಕ್ಷಿ ಮತ್ತು ಗೋಡಂಬಿ. ಇದಕ್ಕೆ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿಲ್ಲ. ಏನಕ್ಕೆ ಅಂದರೆ ನಾವು ಬಾಳೆಹಣ್ಣು ಹಾಕಿರೋದ್ರಿಂದ ಬಾಳೆಹಣ್ಣಿನ ಫ್ಲೇವರೇ ಇದಕ್ಕೆ ಇರಲಿ, ಚೆನ್ನಾಗಿರುತ್ತೆ ಅಂತ. ಇವಾಗ ಬೇಕು ಅನ್ಸಿದ್ರೆ ಬೇಕಾದರೆ ಆ್ಯಡ್ ಮಾಡಿ. ಈಗೆಲ್ಲ ಹೊಂದ್ಕೊಳ್ಳಿ.
ಈಗ ನಾನು ಮೊದಲು 2 ಸ್ಪೂನ್ ತುಪ್ಪ ಹಾಕಿದೆ. ಈಗ ಇದಕ್ಕೆ ಇನ್ನೊಂದು ಸ್ಪೂನ್ ಹಾಕೋಣ. ತುಪ್ಪನ ನಾನು ಹೆಚ್ಚು ಯೂಸ್ ಮಾಡಿಲ್ಲ, ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ನೋಡಿ, ಒಟ್ಟು ಒಂದು 3.5-4 ಸ್ಪೂನ್ ಒಳಗಡೆ ಹಾಕಿರೋದು ನಾನು. ಈಗೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಆಲ್ರೆಡಿ ನೋಡಿ ಬಾಣಲಿ ಬಿಡ್ತಾ ಇದೆ, ಬೆಂದಿದೆ. ಇನ್ನೊಂದು ಸ್ವಲ್ಪ ಇದು ಹೊಂದ್ಕೊಳ್ಳಿ. ನೋಡಿ ಎಲ್ಲ ಹೊಂದ್ಕೊಂಡು ಬೆಂದಿದೆ. ಬಾಣಲಿನೂ ಕೂಡ ಇಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾಯಿದೆ ನೋಡಿ. ತಳ ಹಿಡಿತಾ ಇಲ್ಲ, ಬಾಣಲಿ ಬಿಡ್ತಾಯಿದೆ. ಈಗ ಒಲೆ ಆರಿಸೋಣ. ಆರಿಸಿ ಸರ್ವ್ ಮಾಡಿದ್ರೆ ಆಯಿತು. ಈಗ ಇದನ್ನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡೋಣ. ಬಾಳೆಹಣ್ಣಿನ ಕೇಸರಿಬಾತ್ ರೆಡಿಯಾಗಿದೆ. ಈಗ ಬಾಳೆಹಣ್ಣು ಹಾಕಿರೋದ್ರಿಂದ ಬಾಳೆಹಣ್ಣಿನ ಫ್ಲೇವರೇ ಇರುತ್ತೆ. ಬಾಳೆಹಣ್ಣಿನ ಕೇಸರಿಬಾತ್ ರೆಡಿ. ಸಿಂಪಲ್ಲಾಗಿ ಮಾಡುವಂಥದ್ದು. ನಾನು ಇದಕ್ಕೆ ಕೇವಲ 4 ಸ್ಪೂನ್ 3.5-4 ಸ್ಪೂನ್ ತುಪ್ಪನ ಮಾತ್ರ ಬಳಸಿರೋದು. ತುಪ್ಪನೂ ಕೂಡ ಹೆಚ್ಚು ಹಾಕಿಲ್ಲ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.